ನಮಸ್ಕಾರ ರೈತ ಬಾಂಧವರ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಎಲ್ಲ ತೋಟಗಳು ದ್ರಾಕ್ಷಿ ಆಲ್ರೆಡಿ ತೆಗೆದಾರ. ಇದಾದ ನಂತರ ಇವಾಗ ವಿಶ್ರಾಂತಿ ದಿನಗಳ ನಿಯೋಜನೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಹಿಂದಿನ ವಿಡಿಯೋದಾಗ ಹೇಳಿದ್ದೆವು. ಇವಾಗ ಎಲ್ಲ ರೈತರು ಜಾಸ್ತಿಯಾಗಿ ಚಟ್ನಿ ತೆಗೆದುಕೊಳ್ಳತ್ತಾರ. ಅಂದ್ರೆ ಕೆಲವೊಂದಿಷ್ಟು ಏರಿಯಾದಾಗ 5-10 ಪ್ಲಾಟ್ಗಳು ಇಷ್ಟ ದಿನಕ್ಕೆ ಚಟ್ನಿ ಆಗತ್ತವು. ಈ ಚಟ್ನಿ ಮಾಡೋಕ್ಕಿಂತ ಮುಂಚಿತವಾಗಿ ಯಾವ ರೀತಿ ವ್ಯವಸ್ಥಾಪನೆ ಮಾಡಬೇಕು ಮತ್ತು ಚಟ್ನಿ ಆದ ನಂತರ ಯಾವ ರೀತಿ ವ್ಯವಸ್ಥಾಪನೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ನಾವು ತಿಳಿದುಕೊಳ್ಳೋಣ. ಚಟ್ನಿ ಮಾಡೋಕ್ಕಿಂತ ಮುಂಚಿತವಾಗಿ ನೀವು 15 ದಿನಗಳ ಮುಂಚಿತವಾಗಿ ಬೆಸಲ್ ಡೋಸ್ ಹಾಕೋಬಹುದು. ಈ ಬೆಸಲ್ ಡೋಸ್ ಒಳಗೆ ನೀವೇನೇನು ಹಾಕೋಬೇಕಪ್ಪ ಅಂತಂದ್ರೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಎಕರೆಗೆ 250 kg, DAP 50 kg, ಮ್ಯಾಗ್ನೀಸಿಯಂ ಸಲ್ಫೇಟ್ 25 kg ಪ್ಲಸ್ SOP 25 kg ಈ ರೀತಿ ನೀವು ಡ್ರಿಪ್ ಕೆಳಗೆ ಹಾಕೋಬಹುದು. ಇದಾದ ನಂತರ ನೀವು ಕಬ್ಬಿನ ಸ್ವಾಗಿ ಅಥವಾ ರೌಂದಿ ಏನು ಸಿಗ್ತಿಲ್ಲ ಇದನ್ನ ಮಲ್ಚಿಂಗ್ ಕೂಡ ಮಾಡ್ಕೋಬಹುದು ಮತ್ತು ತಿಪ್ಪೆ ಗೊಬ್ಬರ ಹಾಕೊಂಡು ನೀವು ಮಲ್ಚಿಂಗ್ ಕೂಡ ಮಾಡ್ಕೋಬಹುದು. ಇದಾದ ನಂತರ ನೀವು ಪ್ಲಾಟ್ಗೆ ಜಾಸ್ತಿಯಾಗಿ ನೀರು ಕೊಡಬೇಕು ಮತ್ತು ನೀವು ಫಾಟದೊಳಗೆ ಹರಿನೀರು ಕೂಡ ನೀಡ್ಬೋದು. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಇದಾದ ನಂತರ ನೀವೇನು ಮಾಡಬೇಕು, ಡ್ರಿಪ್ನಾಗ ಫಾಸ್ಫರಿಕ್ ಆಸಿಡ್ 2 kg ಪ್ಲಸ್ ಯೂರಿಯಾ 10 kg ನೀವು ಡ್ರಿಪ್ ಮುಖಾಂತರ ನೀಡ್ಬೋದು. ಇದಾದ ನಂತರ ನೀವೇನು ಮಾಡಿರಿ, ಚಟ್ನಿಗಿನ 5-6 ದಿನಗಳ ಮುಂಚಿತವಾಗಿ ಕ್ಯಾಲ್ಸಿಯಂ ನೈಟ್ರೇಟ್ 5ರಿಂದ 6 kg ಎಕರೆಗೆ ನೀವು ನೀಡಬಹುದು. ಚಟ್ನಿ ಆದ ನಂತರ ನೀವೇನು ಮಾಡ್ಬೋದು, ಡಾರ್ಮಿಕ್ಸ್ ಕೂಡ ಸಿಂಪರಣೆ ಮಾಡ್ಬೋದು. ಡಾರ್ಮಿಕ್ಸ್ ಎಕರೆಗೆ 2ರಿಂದ 3 ಲೀಟರ್ ನೀವು ಸಿಂಪರಣೆ ಮಾಡ್ಕೋಬಹುದು. ಇದರಿಂದ ನಿಮಗೆ ಪ್ಲಾಟ್ ಜಲ್ದಿ ಸ್ಪೀಡಾಗಿ ಹೊಡೆದು ಬರೋಕೆ ಅನುಕೂಲ ಆಗ್ತೈತಿ. ಇದಾದ ನಂತರ ಚಟ್ನಿ ಆದ 3-4 ದಿನಗಳ ನಂತರ ನೀವೇನು ಮಾಡ್ರಿ, ಯೂರಿಯಾ 200 ಲೀಟರ್ ನೀರಿಗೆ 1 kg ಈ ರೀತಿ ನೀವು ಸಿಂಪರಣೆ ಮಾಡ್ಕೋಬಹುದು. ಇದಾದ ನಂತರ ಪ್ಲಾಟ್ 8ರಿಂದ 10 ದಿವಸಗಳ ಸ್ಟೇಜ್ ಒಳಗಿದ್ದಾಗ ನೀವೇನು ಮಾಡ್ರಿ, ಡ್ರಿಪ್ ಮುಖಾಂತರ ಅಲ್ಟ್ರಾ ಸ್ಪೀಡ್ 2 ಲೀಟರ್ ಎಕರೆಗೆ ನೀಡಬಹುದು. ಇದರಿಂದ ನಿಮ್ಗೆ ಪ್ಲಾಟ್ ಸ್ಪೀಡಾಗಿ ಹೊಡೆದು ಬರೋಕೆ ಅನುಕೂಲ ಆಗ್ತೈತಿ. ಇದೇ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಭೇಟಿಯಾಗೋಣ.